ಕಂಡ ಗಂಡ್ಯಾರಿಲ್ಲ ತಂದಾನೋ ತಂದಾನೋ ಈ ಜಗವಾದಂತಾನೋ ತಂದಾನೋ ತಂದಾನೋ ಈ ಜಗವಾದಂತಾನೋ ಬಾರ ಬಾರ ನನ್ನ ರಾಜಕುಮಾರ ನನ್ನ ರಾಜಕುಮಾರ ಮುಂಜಾನೆಯ ತಂಪಿನ ಕಿರಣಗಳಲ್ಲಿ ಗರಿಬೆಚ್ಚಿ ನಿಂತಿರುವ ನವಿಲಿನಂತೆ ಕಾಣುವ ಇವಳ ಸೌಂದರ್ಯ ಅಂದಾಗ ಇವಳ ಸೌಂದರ್ಯ ಸಿರಿ ನೋಡಲೇಬೇಕು. ಯಾರ ನೀನು? ಒಂಟಿ ಹೆಣ್ಣು ನಿಂತಿರ್ಬೇಕಾದ್ರೆ ಗೋಳಿ ನುಗ್ದ ಹಾಗೆ ನುಗ್ತಾ ಇದೆಯಲ್ಲ. ಒಂಟಿ ಹೆಣ್ಣಿನ ಜೊತೆ ಈ ರೀತಿ ಕೆಟ್ಟದಾಗಿ ವರ್ತಿಸ್ತಾ ಇದೆಯಲ್ಲ. ನಿನ್ನ ಹೆಸರೇನು? ನನ್ನ ಹೆಸರು इंग्लिश नेम टू अर्थ किंग, हिंदी से नाम से जमीन का रस, ಕನ್ನಡದಲ್ಲಿ ಪೃಥ್ವಿರಾಜ್. ಏನೆಂದೆ? ಯಾರು ನಾನು? ಈ ಊರ ಅಗರ್ಭ ಶ್ರೀಮಂತ, ಜಯರಾಜನ ಆಪ್ತ ಸ್ನೇಹಿತ, ದ ಕ್ಲೋಸ್ ಫ್ರೆಂಡ್. ಇನ್ನು ನಿನ್ನಂಥ ಒಂಟಿಯಾದ ರಸದುಂಬಿದ ಹೆಣ್ಣಿನ ವಾಸನೆಗೆ ಮನಸೋತು ಬಂದಿರುವ ರಸಿಕನ ಅಂದಾಗ ವಾಸನೆ ಬೀರುತ್ತಿರುವ ನಿನ್ನಂಥ ಹೆಣ್ಣಿನ ಸುಖ ಸವಿಯಬೇಕೆಂದು ನನ್ನ ಮನಸ್ಸು ಹುಚ್ಚನೆಂದೇ ಎದುಕೊಂಡು ಬಂದಿದ್ದೆ. ತಪ್ಪ? ಮಿಸ್ಟರ್, ನೀ ಹೇಳ್ತಾ ಇರೋದು ತಪ್ಪಲ್ಲ. ಆದ್ರೆ ನಾಯಿ ಅಂತ ಚಪಲಕ್ಕೆ ಬಾಯಿ ತೆರಿತಾ ಇದೆಯಲ್ಲ, ಅದು ತಪ್ಪು. ಒಂಟಿ ಹೆಣ್ಣನ್ನು ರಸ್ತೆಯಲ್ಲಿ ತೊಳೆದ್ರೆ ನೋಡಿದ ಜನ ಎದ್ದು ಬಂದು ಚಪ್ಲಿ ಚಪ್ಲಿ ತಗೊಂಡು ಮಾಡ್ತಾರೆ. ನೋಡುವ ಜನರು ಎದ್ದು ಬಂದು ಚಪ್ಪಲಿ ತೆಗೆದುಕೊಂಡು ಹೊಡೆಯುವ ಕಾಲವಲ್ಲ ಇದು, ಕಲಿಯುಗ. ಈ ಕಲಿಯುಗದಲ್ಲಿ ಕಂಡರು ಕಾಣದ ಹಾಗೆ ನಡೆಸುವ ಸತ್ತ ನಾಮರ್ತರಗಳ ಕಾಲ. ಅಂದಾಗ ಎಚ್ಚರದ ಮಾತುಗಳನ್ನಾಡಿ ಹೆದರಿ ಹೋಗುವೆನೆಂದು ತಿಳಿದುಕೊಂಡಿರುವೆಯಾ? ನನ್ನ ಮೈಯಲ್ಲಿ ಹರಿಯುತ್ತಿರುವ ಪ್ರೇಮ ವಿರಹಾದಾಗ್ನಿಗೆ ಮತ್ತಷ್ಟು ಕೆಚ್ಚಬೇಡ. ಈ ನಿನ್ನ ಕೆಚ್ಚದೆಯ ಉಪ್ಪು ಕಬ್ಬುಗಳ ಜೊತೆ ಕಾಮಲೀಲೆ ಆಡಬೇಕೆಂಬುದೇ ನನ್ನ ಹೆಬ್ಬಯಕೆ. ಆ ನಿನ್ನ ಹೆಬ್ಬಯಕೆಯು ಈ ಜನ್ಮದಲ್ಲಿ ಸಾಧ್ಯವಿಲ್ಲ. ಮಿಸ್ಟರ್ ಪೃಥ್ವಿರಾಜ್, ಹೆಣ್ಣೆಂದರೆ ಕಾಮದ ಗೊಂಬೆ ಅಂತ ತಿಳಿದುಕೊಂಡಿದ್ದೇನೋ? ಹೆಣ್ಣು ಒಲಿದರೆ ನಾರಿ, ಮುನಿದರೆ ಮಹಾನಾರಿ ಎನ್ನುವುದು ನಿನ್ನಂತ ಮತಿಗಿನ ಗಂಡನಿಗೆ ಏನು ಗೊತ್ತೋ? ಸರಿಯಾಚೆ, ದೂರ ಸರಿಯಾಚೆ. ಕೈಗೆ ಸಿಕ್ಕಿರುವ ಹಣ್ಣನ್ನು ಮೇಲೆ ಕೆಸುವ ಬಂಡನಲ್ಲ ಈ ಪೃಥ್ವಿರಾಜ್. ಸಿಕ್ಕ ಹಣ್ಣನ್ನು ಮನ ಬಂದಂತೆ ಕಚ್ಚಿ ಕಚ್ಚಿ ತಿನ್ನಬೇಕೆಂಬುದೇ ಈ ಪ್ರಳಯಾಂತಕನ ಹಂಬಲದ ಹಠ. ಹಂಬಲದ ಹಠ? ಕಚ್ಚಿ ಕಚ್ಚಿ ತಿನ್ನೋದಕ್ಕೆ ಇದೇನು ರೋಡಿನಲ್ಲಿ ಬೆಳೆದ ಹಣ್ಣಲ್ಲ ಮಿಸ್ಟರ್ ಪೃಥ್ವಿರಾಜ್. ಇದು ಮಾನವಂತರ ಮನೆತನದಲ್ಲಿ ಬೆಳೆದ ಹಣ್ಣು. ಕಚ್ಚಿ ತಿನ್ನೋದಕ್ಕೆ ಬಂದ್ರೆ ಆ ಕಚ್ಚು ಮಣ್ಣಿನ ಹಲ್ಲನ್ನ ಕಿತ್ತು ಕೊಟ್ಟರು ನನ್ನ ಮಾವಂದಿರು. ಮಾನವಂತ ಮನೆತನದ ಹೆಣ್ಣು. ಮಾನವಂತ ಮನೆತನದ ಹೆಣ್ಣುಗಳೇ ಮಾಡಬಾರದ ಕೆಲಸವನ್ನು ಮಾಡುತ್ತಿರುವಾಗ ಈ ಕಲಿಯುಗದಲ್ಲಿ ನಿನ್ನದೇನು ಮಹಾ? ಮತ್ತಿಯಲ್ಲಿ ಮಮತೆಯಿಂದ ತಂಗಿ ಎಂದು ಅಂಗಿ ಕಚ್ಚಿ ಬೆತ್ತಲು ಮಾಡಿ ಕ್ರೀಡೆಯಾಡೋ ಬಂಡ ಜನರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ಶೋಕಿ ಮಾಡುವ ಆಶಕ್ಕಾಗಿ ದುಡ್ಡಿದ್ದವನ ಹತ್ತಿರ ದಂಡತನದಿಂದ ತನ್ನ ಶೀಲವನ್ನೇ ಮಾಡಿಕೊಳ್ಳುವ ಬಂಡ ರಂಡೇರಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ.
ಪಾಪಿ, ನಿನ್ನ ವಿಕೃತ ಮನಸ್ಸಿನಿಂದ ಹೊಲಸು ಬಾಯಿಂದ ಮಾತಾಡೋದನ್ನು ಕೇಳಿಸ್ಕೊಂಡು ನನ್ನ ಮನಸ್ಸನ್ನು ಗಲೀಜು ಮಾಡ್ಕೊಳ್ಳೋದಿಲ್ಲ. ಮಿಸ್ಟರ್ ಪೃಥ್ವಿರಾಜ್, ಸಿಕ್ಕವ್ರಿಗೆ ಸೆರಗು ಹಾಸೋದಕ್ಕೆ ನಾನೇನು ಸೂಳೆ ಅಲ್ಲ, ನಾನು ಗರತಿ ಹೆಣ್ಣು. ಶ್ರೀರಾಮನಂತ ಗಂಡ ಮನೆಯಲ್ಲಿದ್ದರು. ಮತ್ತೊಬ್ಬ ಮಿಂಡನಿಗೆ ಸೆರಗು ಹಾಸಿ ಗರ್ಭವತಿಯಾಗಿ ಬಂದು ಮಿಂಡನಿಗೆ ಗರ್ಭ ನಿಂತಿದೆ ಎಂದು ಹೇಳಿ ಊರಿಗೆ ಊಟ ಹಾಕಿಸುವ ಸೋಗಿನ ಸೂಳೆಯರಿಷ್ಟಿಲ್ಲ ಈ ನಿನ್ನ ಸುಂದರ ಸಮಾಜದಲ್ಲಿ. ನೀನು ಗರತಿಯಾದರೇನೋ ಸೂಳೆಯಾದರೇನೋ, ಒಟ್ಟಿನಲ್ಲಿ ನಿನ್ನ ಯೌವನದ ಮಡಿಲಿನಲ್ಲಿ ಆನಂದ ಪಡೆಯಬೇಕೆಂಬುದೇ ನನ್ನ ಕೊನೆಯ ಸೇಬಾ ಚಿನ್ನ. ಹತ್ರ ಬರಬೇಡ, ದೂರ ಸರಿ ಹೋಗ್ಕಿರತ್ತಕ್ಕ. ನೀನೇನಾದ್ರೂ ನನ್ನನ್ನು ಮುಟ್ಟಿದ್ದೆ ಆದ್ರೆ ನಿನ್ನ ಕರ್ಮವನ್ನು ಆಲಿಸಿ ಆ ದೇವರು ಯಾರನ್ನಾದ್ರೂ ಕೊಟ್ಟು ಕಳಿಸ್ತಾನೋ. ದೇವರು मछली तपत हो पानी का वास्ते, मगर मैं तपत हो तेरा दिल का वास्ते. ದೇವರು ಕಳಿಸಿಕೊಡುವ ಜಾಗ ಇದಲ್ಲ ಡಾರ್ಲಿಂಗ್. ಇಂತಹ ಗೊಡ್ಡು ಬೆದರಿಕೆಗೆ ಹೆದರೋಣಲ್ಲ ಈ ಪೃಥ್ವಿರಾಜ್. ನಿನ್ನಂತ ಗಂಡ್ಯಾರಿಲ್ಲ, ಹತ್ತೂರಲ್ಲಿ ನಿನ್ನಂತ ಗಂಡ್ಯಾರಿಲ್ಲ. ತಂದಾಡೋ ತಂದಾಡೋ ಈ ಜಗವಾದ. ಲೇ ಮಿಸ್ಟರ್, ನಿಲ್ಲಿಸು ನಿನ್ನ ದುಶ್ಯಾಸನ ಕೆಲಸವನ್ನು. ಅಂದು ಮಹಾತ್ಮ ಗಾಂಧೀಜಿ ಒಂಟಿಯನ್ನು ಮಧ್ಯರಾತ್ರಿ ತಿರುಗಿ ಬಂದರೆ ಅಂದಿಗೆ ಸ್ವಾತಂತ್ರ್ಯ ಸಿಕ್ಕಂತೆ ಎಂದು ಹೇಳಿದ ಮಹಾತ್ಮ. ಬಟ್ ನಿಮ್ಮಂತ ಲಾಡನ್ಗಳು ಹುಟ್ಟಿಕೊಂಡು ಗಾಂಧೀಜಿ ಕಂಡ ನವ ಭಾರತ ಕನಸನ್ನು ನುಚ್ಚು ನೂರು ಮಾಡುತ್ತಿದ್ದೀರಿ. ನಿಮ್ಮಂತ ಬಂಡರೆಲ್ಲ ಸೇರಿಕೊಂಡು ಯಾರೋ ನೀನು? ನಿನ್ನ ಮಾತಿನ ಹಿತತತ್ವಗಳನ್ನು ಹಿಂಬಾಲಿಸುವರು ಯಾರು ಇಲ್ಲ ಈ ಕಲಿಯುಗದಲ್ಲಿ. ಅಂದ ಮೇಲೆ ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನನ್ನು ಎದುರು ಹಾಕಿಕೊಳ್ಳುವುದು ರೊಚ್ಚಿಗೆದ್ದ ಹಾವನ್ನು ಹಿಡಿಯುವುದು ಎರಡು ಒಂದೇ. ರೊಚ್ಚಿಗೆದ್ದ ಹಾವು. ರೊಚ್ಚಿಗೆದ್ದ ನಿಮ್ಮಂತ ವಿಷ ಸರ್ಪಗಳನ್ನು ಬರ್ಚಿ ಹಾಕಿ ಹಿಡಿದು ಅದರ ಹಲ್ಲು ಕಿತ್ತು ಪೊಂಗಿನಾದದಿಂದ ಆಟವಾಡಿಸಬಲ್ಲ ಈ ಹಾವಾದಿಗಳಾರು. ಅಂದಾಗ ನ್ಯಾಯ ನೀತಿ ಧರ್ಮವನ್ನು ತುಳಿದು ಬಡವರ ಮೇಲೆ ಅಟ್ಟಹಾಸದಿಂದ ಮೆರೆಯುತ್ತಿರುವ ನಿಮ್ಮಂತ ಬಣ್ಣವನ್ನು ಮೆಟ್ಟಿ ನಿಲ್ಲುವ ಗಂಡುಗಲಿ ಹುಟ್ಟಿ ಬಂದಿದ್ದಾನೆ ಈ ಕಲಿಯುಗದ ಕರ್ಣ. ಕಲಿಯುಗದ ಕರ್ಣ. ಅಂದು ಮಹಾಭಾರತದಲ್ಲಿ ಕೌರವರನ್ನು ಗೆಲ್ಲಿಸಿಕೊಡಲಾಗದ ಕರ್ಣ ಇಂದು ಈ ಕಲಿಯುಗದಲ್ಲಿ ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಲುಕಲು ಸಿದ್ಧನಾಗೇ ಬಂದಿರುವೆಯಾ? ಸುಮ್ಮನೆ ಹೊರಟು ಹೋಗು ಇಲ್ಲಿಂದ. ಈ ಪೃಥ್ವಿರಾಜನ ಸೇಡಿನ ಹೊಡೆತಕ್ಕೆ ಸಿಲುಕಿ ಸಾಯಬೇಡ. ಹೊರಟು ಹೋಗು ಇಲ್ಲಿಂದ. ಸೇಡಿನ ಕಿಡಿ. ಲೇ ಪೃಥ್ವಿರಾಜ್, ಬೆಂಕಿ ಬಿರುಗಾಳಿಯೇ ಬೀಸಿ ಭೂಮಿ ಆಕಾಶವೇ ಕಾರ್ಗತ್ತಲ ಮೋಡ ಕವಿದು ಸಿಡಿಲು ಕೋಲ್ ಮಿಂಚು ಆರ್ಭಟಿಸಿ ಬಂದರು ಹಠ ಬಿಡದೆ ನನ್ನ ಮನಸ್ಸಿನಲ್ಲಿ ಉದ್ಭವಿಸಿರುವ ಸೇಡಿನ ಕಿಡಿಗೆ ಆಹುತಿಯಾಗಬೇಡ. ಮೊದಲು ಹೋಗು. ಇದನ್ನು ಅರಿಯದೆ ನೀನು ಮಂಗನಂತೆ ವರ್ತಿಸಿದರೆ ಜನಾಂಗದಲ್ಲಿ ನಿನ್ನ ಹೆಣ ಬೀಳುವುದು ಈ ಕನ್ನಡ ಕೈಯಲ್ಲಿ ಎಚ್ಚರ. ಎಚ್ಚರ. ಲೇ ಕರ್ಣ, ಆ ಆಡಂಬರದ ಮಾತುಗಳನ್ನಾಡಿ ಅಡಿಪಾಯದಲ್ಲಿ ಸಿಕ್ಕಿ ಹಾಕಿಕೊಂಡು ಮೂರ್ಖನಾಗಬೇಡ. ಲೇ ಕರ್ಣ, ಇವತ್ತಿನ ಕಾಮದ ಜ್ವಾಲೆಗೆ ಮತ್ತಷ್ಟು ಸೀಮೆಯನ್ನೇ ಸುರಿದೆಯಲ್ಲ, ಆ ವಿರಹದ ಜ್ವಾಲೆಯನ್ನು ಸುಟ್ಟು ಹಾಕಿಕೊಂಡು
ನಿನ್ನನ್ನು ಬೀದಿ ನಾಯಿ ಅಂತ ಎಳೆಯುವ ಹಾಗೆ ಮಾಡದೇ ಹೋದರೆ ಇವನು ಪ್ರಣಯದ ಪ್ರಳಯಕಾಂತ ಪೃಥ್ವಿರಾಜನೇ ಅಲ್ಲ. जलते उसको आग कहता है, बुझते उसको राख कहता है. पृथ्वीराज निकला तो अंडरवर्ल्ड डॉन डॉन कहता है. ದೂರಲ್ಲಿ ನಿನ್ನಂತ ಗಂಡರಿಲ್ಲ. ಹೋಗಲೇ ಹೋಗು. ಮುಂದೆ ನೀವು ಮಾಡುತ್ತಿರುವ ಅನ್ಯಾಯ ಅಕ್ರಮಗಳಿಗೆ ಅಡ್ಡಗೋಡೆಯಾಗಿ ನಿಂತು ಕರ್ಮ ತುಂಬಿದ ಈ ಊರಿನಲ್ಲಿ ಮತ್ತೆ ಧರ್ಮ ತುಂಬುವ ಹಾಗೆ ಮಾಡದೇ ಹೋದರೆ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ದೇವರಾಗಿ ಬಂದು ನನ್ನ ಶೀಲನ ಪ್ರಾಣವನ್ನು ಕಾಪಾಡಿದ್ರ ನಿಮಗೆ ಯಾವತ್ತೂ ನಾನು ಚಿರಋಣಿಯಾಗಿರ್ತೀನಿ. ಹಾ, ಎದ್ದೇಳಮ್ಮ. ಎಲ್ಲ ಆ ದೈವ ಸಂಕಲ್ಪ. ಹಾ, ಯಾರಮ್ಮ ಅವನು? ಅವನೇಕೆ ನಿನ್ನ ಮೇಲೆ ಬಲಾತ್ಕಾರಕ್ಕೆ ಆಸೆ ಪಟ್ಟ? ಅವನು ಈ ಊರಿನ ಶ್ರೀಮಂತ ಜನನಾಯಕ ಜಯರಾಜನ ಆಪ್ತ ಸ್ನೇಹಿತ. ನಮ್ಮಂತ ಒಡ್ಡಿ ಹೆಣ್ಮಕ್ಳು ಸಿಕ್ಕರೆ ಅವರ ಶೀಲ ಹರಣ ಮಾಡಿ ಅವರ ಸಾವಿಗೆ ಕಾರಣರಾಗ್ತಾನೆ. ಮತ್ತೆ ರಾಜಕೀಯ ಹಣದ ಬಲದಿಂದ ಮತ್ತೆ ಹೊರಬರ್ತಾನೆ. ಇವತ್ತು ದುರಾದೃಷ್ಟವಶ ಅವನ ಕಣ್ಣಿಗೆ ನಾನ್ ಬಿದ್ದೆ. ಅಷ್ಟರಲ್ಲಿ ನೀವು ಬಂದ್ರಿ. ಲೇ ಜಯರಾಜ, ಪೃಥ್ವಿರಾಜ, ಊರಿಗೆ ಕಾಲಿಟ್ಟ ಪ್ರಥಮ ಹೆಜ್ಜೆಯಲ್ಲೇ ನನ್ನ ವಿರೋಧಿಗಳಾಗಿ ನನ್ನ ಜೊತೆ ಬಾಜಿ ಕಟ್ಟಿ ಅಖಾಡಕ್ಕೆ ಇಳಿಯುತ್ತಿದ್ದೀರಿ. ಇನ್ನು ಇದೇ ಬಾಜಿಯಿಂದ ನಿಮ್ಮನ್ನು ಕಾನೂನಿನ ಬುಡಕ್ಕೆ ಒಪ್ಪಿಸದಿದ್ದರೆ ಇವನು ಸೇಡಿಗಾಗಿ ಸಿಡಿದತ್ತ ಕರ್ಣನೇ ಅಲ್ಲ. ಮಿಸ್ಟರ್, ಅಂದಹಾಗೆ ಏನ್ ವಿಚಾರ ಮಾಡ್ತಾ ಇದ್ದೀರಾ? ನೋಡಮ್ಮ, ಹುಚ್ಚು ನಾಯಿಗಳಿವೆ ಎಂದು ಹೆದರಿ ಓಡಿ ಹೋದರೆ ಅವುಗಳ ಪೌರುಷ ಹೆಚ್ಚಾಗುತ್ತದೆ. ಹೆದರುವುದನ್ನು ಬಿಟ್ಟು ಒಟ್ಟಾಗಿ ಸೇರಿ ಬೆನ್ನಟ್ಟಿದರೆ ಅವು ಹೆದರಿ ಓಡಿ ಹೋಗುತ್ತವೆ. ಇದೇ ಈ ಕಲಿಯುಗದ ನಿಯಮವಮ್ಮ, ಇದೇ ಈ ಕಲಿಯುಗದ ನಿಯಮ. ಹೌದು, ಅಂದಹಾಗೆ ತಾವ್ ಯಾರು ಅಂತ ಗೊತ್ತಾಗಿಲ್ಲ. ಈ ಊರಿಗೆ ಹೊಸಬರು ಅಂತ ಕಾಣಿಸುತ್ತೆ. ತಾವ್ ಯಾರು? ನಾನು ಯಾರೆಂದು ನನಗೇ ಗೊತ್ತಿಲ್ಲಮ್ಮ. ನಾನು ಯಾರೆಂದು ತಿಳಿಯಬೇಕಾದರೆ ಆಳ ಸಮುದ್ರದಲ್ಲಿ ಅಡಗಿ ಕುಳಿತಿರುವ ಸತ್ಯವನ್ನು ಬಿಚ್ಚಿಟ್ಟು ಸಮಾಜಕ್ಕೆ ಸಾರಿ ಹೇಳುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ನಿಮ್ಮ ಒಗಟಿನ ಮಾತು ನನಗೆ ಅರ್ಥವಾಗ್ತಾ ಇಲ್ಲ. ನನಗೆ ತುಂಬಾ ಗೊತ್ತಾಗುತ್ತೆ. ನಾನು ಹೋಗಿ ಬಾರಮ್ಮ. ಹೌದು, ಅರ್ಥ ಅನರ್ಥಗಳ ಮಧ್ಯೆ ವ್ಯರ್ಥ ಸಮಯ ಉಪಯೋಗಿಸಿಕೊಂಡು ಸಾರ್ಥಕ ವಿಚಾರವನ್ನು ಸಮಾಜಕ್ಕೆ ಸಾರಿ ಹೇಳುವವರೆಗೂ ನನ್ನ ಮನಸ್ಸಿಗೆ ನೆಮ್ಮದಿಯೇ ಇಲ್ಲ. ಲೇ ಜಯರಾಜ್, ಬಡವರಿಂದ ಬಾಚಿದ ಹಣದ ಮಪ್ಪಿನಲ್ಲಿ ಕೊಪ್ಪಿ ನಿಂತಿರುವ ನಿಮ್ಮಿಬ್ಬರ ದುರಂಕಾರದ ದರ್ಪವನ್ನು ಮುರಿಯಲು ಬೆನ್ನಟ್ಟಿದ ಬೇಟೆಗಾರ ಈ ಕರ್ಣ. ಲೇ, ನನ್ನ ತಂದೆ ತಾಯಿಯನ್ನು ಕೊಂದು ನನ್ನನ್ನು ಪರದೇಶಿಯನ್ನಾಗಿ ಮಾಡಿ ಕಾನೂನಿನ ಕಣ್ಣಿಗೆ ಮಣ್ಣೆರಚಿ ಬದುಕುತ್ತಿರುವ ನಿಮ್ಮನ್ನು ಇಂಚು ಇಂಚಾಗಿ ತುಂಡರಿಸಿ ಹತ್ತು ನರಿ ನಾಯಿಗಳಿಗೆ ಹಂಚದಿದ್ದರೆ ಇವನು ಸೇಡಿಗಾಗಿ ಸಿಡಿದ